ವಫ್ ವಿರೋಧಿ ಯತ್ನಾಳ್ ಅಂಡ್ ಟೀಮ್ ಹೋರಾಟವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಫ್ ವಿರೋಧಿ ಯತ್ನಾಳ್ ಅಂಡ್ ಟೀಮ್ ಹೋರಾಟ ಮಾಡ್ತಾ ಇದೆ. ವಫ್ ವಿರುದ್ಧವಾಗಿ ಮತ್ತೊಂದು ಕಡೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೋರಾಟದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೆಬಲ್ ಟೀಮ್ ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧದ ನಡುವೆ ಹೋರಾಟ ಕಂಟಿನ್ಯೂ ಮಾಡಿದ್ದಾರೆ. ಪಕ್ಷದ ಬ್ಯಾನರ್ನಲ್ಲೇ ಹೋರಾಟ ಮಾಡ್ತಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಮೊದಲ ಹಂತದ ಹೋರಾಟ ಬೆಳಗಾವಿಯಲ್ಲಿ ಮುಕ್ತಾಯ ಆಗಿದೆ. ಇದೀಗ ದೆಹಲಿ ಭೇಟಿಯ ಬಳಿಕ ಎರಡನೇ ಹಂತದ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ವಫ್ ವಿರೋಧಿ ಯತ್ನಾಳ್ ಅಂಡ್ ಟೀಮ್ ಹೋರಾಟ ಮುಂದುವರಿಯಲಿದೆ. ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೋರಾಟದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೆಬಲ್ ಟೀಮ್ ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧದ ನಡುವೆಯೇ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪಕ್ಷದ ಬ್ಯಾನರ್ನಲ್ಲೇ ಹೋರಾಟವನ್ನ ಯತ್ನಾಳ್ ಟೀಮ್ ಮಾಡ್ತಾ ಇದೆ. ಮೊದಲ ಹಂತದ ಹೋರಾಟ ಬೆಳಗಾವಿಯಲ್ಲಿ ಮುಕ್ತಾಯ ಆಗಿದೆ. ಇದೀಗ ದೆಹಲಿ ಭೇಟಿಯ ಬಳಿಕ ಎರಡನೇ ಹಂತದ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ರೆಬಲ್ ಬಣ ರೆಡಿಯಾಗಿದೆ. ಬೇಕಾದ ತಯಾರಿಯನ್ನು ಕೂಡ ಯತ್ನಾಳ್, ರಮೇಶ್ ಜಾರಕಿಹೊಳಿ ಎಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ. ಎಸ್ಎ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್, ರೆಬಲ್ ಟೀಮ್ ಈಗ ಹೋರಾಟದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಏನ್ ಮಾಡ್ಲಿದ್ದಾರೆ, ಏನ್ ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಅಂತ ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದು ತಾರ್ಕಿಕ ಅಂತ್ಯ ಕಾಣದೇ ಇಲ್ವಾ ಅಂತ? ಹೌದು ಸಾಹಿತ್ಯ, ಈಗೇನು ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲಿ ಆಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಪ್ರಮುಖವಾಗಿ ವಕ್ಫ್ ವಿರೋಧಿ ಹೋರಾಟದಲ್ಲಿ ಯತ್ನಾಳ್ ಮತ್ತು ಅವರ ಟೀಮ್ ಏನು ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸೇರಿದಂತೆ 20ಕ್ಕೂ ಹೆಚ್ಚು ನಾಯಕರು ಈಗಾಗಲೇ ಯಡಿಯೂರಪ್ಪನ ಮಗ ಅಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಏನಿದ್ದಾರೆ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ. ನಿನ್ನೆ ತಾನೇ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಒಂದು ಏನು ವಕ್ಫ್ ವಿರೋಧಿ ಹೋರಾಟ ಇತ್ತು ಅದನ್ನ ಬೆಳಗಾವಿಯಲ್ಲೇ ಮುಗಿಸಿದ್ರು. ಅದಾದ ನಂತರ ಡೆಲ್ಲಿಗೆ ಭೇಟಿ ನೀಡಿ ವರಿಷ್ಠರಿಗೆ ಭೇಟಿ ನೀಡಿ ಅವರಿಗೆ ನಾವು ಇಬ್ಬರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ನೇರ ಅವರು ವಾಗ್ದಾಳಿ ಮಾಡ್ತಾರೆ ವಿಜೇಂದ್ರ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ. ಅಷ್ಟೇ ಅಲ್ಲದೆ ಈ ಮುಂದೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ದಾವಣಗೆರೆಯಲ್ಲಿ ನಡೆಯುತ್ತೆ 25 ಲಕ್ಷಕ್ಕೂ ಹೆಚ್ಚು ಒಂದು ಕಾರ್ಯಕರ್ತರನ್ನ ಸೇರಿಸಿ ವಕ್ಫ್ ವಿರೋಧಿ ಹೋರಾಟವನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರು ತಮ್ಮ ವೈಯಕ್ತಿಕ ಇದರಿಂದ 1 ಕೋಟಿ ರೂಪಾಯಿನ ಕೊಡ್ತೀವಿ, ಆ 1 ಕೋಟಿ ರೂಪಾಯಿನ ಕೂಡಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತೇಳಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಹೋರಾಟ ಯಾವ ತರನಾಗಿರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅಪ್ಪ ಮಕ್ಕಳು ಯಾವ ತರನಾಗಿ ಪಕ್ಷವನ್ನ ಮುಗಿಸಲು ಹೊಂಚಾಗ್ತಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ಸಾಧ್ಯವಾಗದಂತದ್ದು. ನಾವು ಪಕ್ಷವನ್ನು ಸಂಘಟನೆ ಮಾಡಿದ್ವಿ, ಪಕ್ಷದ ಬ್ಯಾನರ್ ಅಡಿಯಲ್ಲೇ ನಮ್ಮ ವಕ್ಫ್ ವಿರೋಧಿ ಹೋರಾಟ ಇದ್ದೇ ಇರುತ್ತೆ. ವಕ್ಫ್ ವಿರೋಧಿ ಹೋರಾಟ ನಾವು ನಡೆಸಬೇಕಂತಂದ್ರೆ 25 ಲಕ್ಷಕ್ಕೂ ಹೆಚ್ಚು ಜನರನ್ನ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿ ನಾವು ಸೇರಿಸಿ ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ತೀವಿ ಅಂತ ಹೇಳಿ ಅವರೇನು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನಾದಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸವಾಲ್ ಹಾಕಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.